सर गाइड का ना गाइड गाइड नहीं चाहिए। कितना है बस गाइड के लिए? 1600 पूरा जो मेन 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 जो पूरा देखेंगे तो आपको वन डे भी कम पड़ता है। हाँ 34 को यहाँ पे बुद्धिज्म हाँ क्योंकि मेन को देखिए आपको 1.5 घंटा 2 घंटा लगता है। तो मेन टेम्पल कैलासा टेम्पल वर्ल्ड टेम्पल में सिंगल हाँ लार्जेस्ट मोनोलिथिक रॉक इन द वर्ल्ड। और बाद में जैन के यहाँ से 2 किलोमीटर फरार है, हाँ हाँ इसलिए हम लोग बैटरी फेंक करें। आपको बुद्धिस्ट का हिंदू देखने के लिए मिनिमम 1.5 से 2 घंटा लगेंगे। हाँ तो इसमें दोनों भी है ना, बुद्धिस्ट हिंदू दोनों भी है। हिंदू जैन हाँ जैन हाँ जैन तो तो कितना लेते हैं? 1600 कम नहीं है। यार वैसा बोलेंगे हाँ गवर्नमेंट का आदमी है। गवर्नमेंट का गाइड उनका 2500 है। हाँ अच्छा उनका 2500 हम लोकल ओके हाँ हाँ चार्ज वो करेक्ट है। सब जगह में ऐसा होता रहता है, वो डीलर भी होता रहता है। गवर्नमेंट आदमी वो तो RTO ऑफिस में रहते हैं, वो तहसीलदार ऑफिस में रहेगा सेम। सर पाइए सर मैं अलग नहीं हाँ सर कोई अलग नहीं है। नहीं टिकट वो 5 लोग कितना वही टिकट? 40 रुपीस। ಹಾಂ ಓ ಕನ್ನಡ ಬರ್ತೀನಿ ನಿಮಗೆ. ಬೆಸ್ಟ್ ಹಾಯ್ ನೋಡಿ ಕನ್ನಡ ಕಲ್ತು ಬಿಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ. ಅದು ಬಾರ್ಡರ್ ಬೇರೆ ಅಲ್ಲ. ಹಾಂ ಬಾರ್ಡರ್ ಆದರೆ ಓಕೆ ಕನ್ನಡ ತಮಿಳು ತೆಲುಗು ಅಂತ ಅನ್ಬೋದು. ಹಾಂ ಕರೆಕ್ಟ್ ಕನ್ನಡ ತೆಲುಗು बोल लेते ಟೂರಿಸ್ಟ್ ಗೈಡ್ ಅಲ್ವಾ, ಅಟ್ಲೀಸ್ಟ್ ಅಷ್ಟಾದರೆ ಬರಲೇಬೇಕು ಅವರಿಗೆ. ಹಾಂ ಹೌದು ಬರ್ದೇ ಹೋದ್ರೆ ಅಷ್ಟೇನಾ ಏನು लेंगे तो 35 हाँ ऑनलाइन 40 रुपीस ಓ ಹಂಗೆ नहीं ऑनलाइन नहीं है तो 35 35 हाँ ऑफलाइन नहीं है तो 40 हाँ 40 हाँ ओके दे दो कैनरा बैंक में ಇದೇ ಮಜಾ ಇದೆ. इंडियन ओके और अडल्ट 1 2 3 4 5 और नाम नाम कोई भी नाम से डाल दो सही। हाँ वही तो पहले वाला आदमी का नाम डालना पड़ेगा ना. जो किसका था पेमेंट आಯಿತು. ರಾಜಕೀಯನೇ ಹಾಂ ನೀ ಎಲ್ಲರ ಹೋಗಿ ರಾಜಕೀಯ ಹೌದಾ? ಮಾಡಲಿಲ್ಲ ಏನೋ ಗೊತ್ತು ನಿಂಗೆ ರಾಜಕೀಯ ಮಾಡಬೇಕು ಇದು ಆನ್ಲೈನ್ ಇದೆ ಪೇಮೆಂಟ್. ನೋಡ್ರಿ ಅಲ್ಲಿ QR ಕೋಡ್ ಇದೆ. QR ಕೋಡ್ ಸ್ಕ್ಯಾನ್ ಮಾಡಿದರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಆನ್ಲೈನ್ ಪೇಮೆಂಟ್ ಮಾಡಿದಾಗ ನಿಮಗೆ 5 ರೂಪಾಯಿ ಸೇವ್ ಆಗುತ್ತೆ ಒಂದು ಪರ್ಸನ್ಗೆ. ನೀವೇನಾರ ಟಿಕೆಟ್ ತೊಗೊಂಡ್ರೆ ಕೌಂಟ್ರಲ್ಲಿ 40 ರೂಪಾಯಿ, ಆನ್ಲೈನ್ ಮಾಡಿದರೆ 35 ರೂಪಾಯಿ. ನೋಡಿ ಅದು ಈಸಿನೇ, ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ. ಓನ್ಲಿ ಮೊಬೈಲ್ ನಂಬರ್ ಆಧಾರ್ ನಂಬರ್ ಕೊಟ್ರೆ ಒಬ್ಬರದ್ದು ಹೆಸರು ಮಾತ್ರ ಹಾಕಬೇಕು. ಉಳಿದೆಲ್ಲ ಎಷ್ಟು ಜನ ಇದ್ದಾರೆ ಅದು ಆ್ಯಡ್ ಮಾಡಿದ್ರೆ ನೋಡಿ ಸ್ಕ್ಯಾನ್ ಮಾಡಿದರೆ ಸಾಕು. ಈಗ ಎಷ್ಟು 5 ಜನ ಇದ್ರೆ 5 ಜನ ಅಂದರೆ 25 ರೂಪಾಯಿ ಸೇವ್ ಆಯ್ತು. ಇದು ಎಂಟ್ರಿ, ಇಲ್ಲಿ ಎಂಟ್ರಿ ಹೋಗ್ಬಿಟ್ಟು ಹೋಗೋದು. ಬನ್ನಿ ನಮಗೆ ಫ್ರೀ. भाई इधर गेट निकलना पड़ेगा. ओ भाई सिक्योरिटी इधर गेट काय को निकलते हैं? हाँ ऑनलाइन है ना पेमेंट. कितना ऑनलाइन? 5 रुको ಈ ಚಂದ सर रुको हाँ ಸ್ಕ್ಯಾನ್ ಮಾಡಿ चलो चलो रुको ಅದು ಕೊಡು ಕೊಡು ಅದು. ನಾಯಿನ ಮತ್ತೆ ಅದಕ್ಕೂ ಇವತ್ತು ಕೊಡಿ ಆನ್ಲೈನ್ ಅದ भाई ले लो. बच्चे को लगेगा सब बच्चे ಮೇಲೆ ಬಿಡಿ बच्चे को लगता है ಇಲ್ಲಿ चलो रखो रुको सर ये 5 टोकन किसका है? छोड़ दो भैया भाई. अरे लौटो मत यार आदमी को. ಅವ ಆ ಕಡೆ ಕ್ಯೂ ನಿಂತು ಬಂದೀವಿ ಅಂತ ಹೇಳೋಣ ಅವಾಗ. नहीं तो मैं सीधा चला जाऊंगा. आप क्या पार्टी में बहुत सब पीछे हो जाओ पीछे हो जाओ. एक आदमी पीछे से लौटता आगे से लौटता ಆಗದೇ ಇರೋ ಕತೆಗಳು अरे है ना तुम्हारा आदमी वो कहाँ नहीं बोल रहा. चलो रुको भैया थाम रहे. कितना आपका? 5 इसको ऊपर निकालो. ओके ठीक है बोल दिया तो मैं दिखाता है ना. चलो उसको लगा लो बाद में. कितना ಅಲ್ಲ ಅವನು ಇರನ್ನಲ್ಲ. इधर से आ जाओ. ಹಾಂ ಬಸ್ छोड़ दो.
ಅಲ್ಲ ಅವ್ರು ಕೀಚ್ ತಂದಿದ್ದ ನಾವು ಕಿಚ್ಕೊಂಡ್ಬಿಡ್ತಿದ್ವಿ. ಆ ಕೀಚ್ಕೊಳಕ್ಕೆ ಅವ್ನು ಹೇಳ್ತಾ ಇಲ್ಲ ಅಲ್ಲೆಲ್ಲ ಎಲ್ಲಿ ಕಿಚ್ಚೋದು ಅಂತಲ್ಲ. ಚೈನ್ ಹುಡ್ಕ್ಯಾರ್ದೆ ಬುಡಕ್ ಹತ್ರ ಯಾವುದು ಇದು ರೋಲ್ ಇತ್ತಲ್ಲ ಅದ್ರ ಹತ್ರ ಹುಡ್ಕ್ಯಾಡಿದ್ಲೆ ಅಲ್ಲ ಅವ ಹೇಳಿದ್ಲಲ್ಲ ಚೈನ್ ಅವ ಚೈನ ಮುಟ್ಬಿಡತ್ತಾರಲ್ಲ. ಚೈನ್ ಮುಟ್ಬೇಡ ಚೋಡ್ದವ ಇದ್ಮೇ ಆರೋಗತ್ತಲ್ಲವ. ಅಲ್ಲಿ ಆ ಕಡೆ 100 ಮೀಟರ್ ಇದೆ ಅಂತ ಅಷ್ಟೇ. 100 ಮೀಟರ್ ಹೋಗಿ ಬಂದ್ಬಿಡೋಣ ನೋಡ್ಕೊಂಡು. ಈ ಕಡೆ 3 ಕಿಲೋಮೀಟರ್ ಇದೆ ಅಂತೆ. ಹೌದಾ? ಹಾಂ ಹಿಂಗೆ ಹೋಗ್ಬಿಟ್ರೆ ಅದೇ ಹಾಂ. ಇವಾಗ ಫಸ್ಟು ಅಲ್ಲಿ ಹೋಗ್ಬಿಡೋಣ. ಒಂದು ರೈಟ್ ತೊಗೊಳ್ಳಿ ಅಂದಿದ್ದಾನೆ ಗೈಡ್. ರೈಟ್ ತೊಗೊಂಬಿಟ್ಟು ಅಲ್ಲಿ ಒಂದು 200 ಮೀಟ್ರ್ ಇದೆ ಅಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಈ ಕಡೆ ಬರೋಣ. ಈ ಕಡೆ ಆ್ಯಕ್ಚುಲಿ 3 ಕಿಲೋಮೀಟ್ರ್ ಇದೆ ಅಂತದು. 3 ಕಿಲೋಮೀಟ್ರು ಸಿಕ್ಕಾಪಟ್ಟೆ ಉದ್ದ ಇದೆ. ಅವ್ನು ಹೇಳಿದ್ದಾನೆ ಮೇನ್ ಏನಿದೆ ಅದನ್ನು ಮಾತ್ರ ನೋಡಿ ಅಂತ ಹೇಳಿದ್ದಾನೆ. ಅದೇ 11, 18, 21, 27 ಆ ಥರ ಏನು ನಂಬರ್ ಹೇಳಿದ ನನಗೆ ಗೊತ್ತಾಗಲಿಲ್ಲ. ಮೇನ್ ಟೆಂಪಲ್ ಹುಡುಕಿದ್ದೆಲ್ಲ ನಾರ್ಮಲ್ ಕೇವ್ಸ್ ಇದೆ ಅಂತೆ. ಹಾಗಾಗಿ ಬನ್ನಿ ಇದು ನೋಡ್ಕೊಂಬಿಟ್ಟು. ಆ್ಯಕ್ಚುಲಿ 1ರಿಂದ ಬಂದಿರೋದು ನಾವು. 1ರಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಹಾಗಾಗಿ ಇದನ್ನು ಮಾಡ್ತಾಯಿದ್ವಿ. ಯಾಕಂದರೆ ಆ ಸೈಡಿಂದ ಬರ್ಬೋದಾಯಿತು, ಬಟ್ 1ರಿಂದ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ. ಇದು 1ರಿಂದ 16, 1ರಿಂದ 6 ಒಳಗೆ ಹೋದರೆ 12ರಿಂದ 6ರಿಂದ ಬರಬೇಕಾಗುತ್ತೆ. ಅದು 6 ಕೇವ್ಸ್ ಬರುತ್ತೆ. ಅಲ್ಲಿಂದ 1 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬರೋವಾಗ 6ನೇ ನಂಬರ್ ಮುಗಿದಿರುತ್ತೆ. ಹತ್ತೋದಕ್ಕೆ ಮಾಡಿದ್ದಾರೆ. ಫಾಲ್ಸ್ ಇದೆ ಅಲ್ಲಿ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಬರುತ್ತೆ. ಇವಾಗ ಸ್ವಲ್ಪ ಕಡಿಮೆ ಇದೆ. ಬರ್ತಾ ಇದೆ ಇಲ್ಲಿಂದ. ಅದು ಹನಿ ಸಿಗ್ತಾ ಇದೆ. ಒಂಥರ ಮನಸ್ಸಿನ ನೆಮ್ಮದಿ ಈ ಬಿಸಿಲಲ್ಲಿ. ಹೀಗೆ ಬರ್ತಾ ಇದೆ. ಒಂದು ಫಾಲ್ಸ್ ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ ಆಲ್ಮೋಸ್ಟ್. ಈಗ ನವಂಬರ್, ಡಿಸೆಂಬರ್ ಇದೆ. ಈಗ ಈ ಜನವರಿ, ಫೆಬ್ರವರಿವರೆಗೆ ಇರುತ್ತೆ. ಜನವರಿವರೆಗೆ ಇರುತ್ತೆ. ಆಮೇಲೆ ಕ್ಲೋಸ್ ಆಗುತ್ತೆ. ಧ್ಯಾನ ಕೇಂದ್ರ ಮಾಡೋರಿಗೆ ಇಳ್ಕೊಳ್ಳೋಕ್ಕಿದ್ದು ಅವ ಮಾಡಿದ್ದಿಲ್ಲ. ಅವರು ಎಷ್ಟು ತಂಪಿದೆ ಗೊತ್ತಾಗಿದೆ. ಏನು ಮಳೆ ಬಂದರೂ ಜಗಳ ಎಂಥದಿಲ್ಲ. ಅಷ್ಟ ತಂಪಿದೆ ನೋಡಿ. ಇವೆಲ್ಲ ಉಳಿಯಿಂದ ಹೊಡೆದಿರೋದು. ಈಗ ಒಂದೊಂದು ನೀರು ನೋಡಿ ಉಳಿಯಿಂದ ಎಷ್ಟು ಹೊಡೆದಿರೋದು. ಈ ಥರ ಕೆತ್ತಿ ಮಾಡಿರೋದು ಇವೆಲ್ಲ. ಇದು ಆ್ಯಕ್ಚುಲಿ ಸಿಮೆಂಟ್ ಮಾಡಿದ್ದಾರೆ. ಇನ್ಮೇಲೆ ಇದು ಸಗಣಿ ಆಮೇಲೆ ಇದು ಮಿಕ್ಸ್ ಮಾಡಿರೋದು. ಬಟ್ ಇದು ವಾಟರ್ ಕಲ್ಲಿದೆ ನೋಡಿಲ್ಲ. ಈ ಕಲ್ಲಲ್ಲಿ ಇದೇನು ಗೊತ್ತಾ, ಇದು ಪ್ಯೂರ್ ಕಲ್ಲಲ್ಲ. ಇದು ಬಬಲ್ ಇದೆ ನೋಡಿ. ರೋಡೆ ಬಬಲ್ ಇದೆ. ಇದು ಒಂಥರ ಕಲ್ಲಿದೆ. ಇದು ಈಸಿಯಾಗಿ ತೆಗಿಬೋದು. ಹಾಗಾಗಿ ಇಲ್ಲೆಲ್ಲ ಏನಂದರೆ ಇದೆಲ್ಲ ಊಟ ಕೂತ್ಕೊಳ್ಳೋಕ್ಕೆ ಮಾಡಿದ್ದು. ಅವಾಗ ಆ ಟೈಮಲ್ಲಿ ಬುದ್ಧರು, ಜೈನರು ಅವಾಗೆಲ್ಲ ಧ್ಯಾನ ಮಾಡ್ತಾಯಿದ್ದಾರೆ. ಧ್ಯಾನ ಮಾಡಿ ಇಲ್ಲೇ ಉಳ್ಕೊತಾ ಇದ್ರು. ಅವ್ರಿಗಿದು ಆ್ಯಕ್ಚುಲಿ ಇಳ್ಕೊಳ್ಳೋಕ್ಕೆ ಮಾಡಿರೋದು ಮನೆ ಥರ ಅವರಿಗೆ. ಇಲ್ಲಿ ಯಾವುದು ಟೆಂಪಲ್ ಅಂತ ಇರ್ತಿದ್ದಿಲ್ಲ. ಎಲ್ಲರಿಗೆ ಅವ್ರಿಗೆ ಸಪ್ರೇಟ್ ರೂಮ್ಗಳಿದ್ದಾವೆ. ಈ ಥರ ರೂಮ್ಗಳು ಅವರು ಇರ್ತಾಯಿದ್ರು. ಇವೆಲ್ಲರೂ ಹೇಳ್ತಾರೆ ಇವೆಲ್ಲ ಅವ್ರಿಗೆ ಇರೋಕ್ಕೆ ಇದು ದೇವಸ್ಥಾನ ಅದಕ್ಕೆ ಇದಕ್ಕೆ ಅಂತ. ಇದು ಯಾವುದು ದೇವಸ್ಥಾನಕ್ಕಲ್ಲ. ಯಾಕಂದರೆ ಇದು ಬುದ್ಧರು, ಜೈನರು ಏನೋ ವಾಸ ಮಾಡ್ತಾಯಿದ್ರು ನೋಡಿ. ಇದೆಲ್ಲ ಅರ್ಧ ಕೊರೆದು ಬಿಟ್ಟಿದ್ದಾರೆ. ಇದು ಅರ್ಧಕ್ಕೆ ನಿಂತ್ಕೊಂಡಿದೆ. ಹಾಗಾಗಿ ನೋಡಿ ಇವೆಲ್ಲ ಕಟ್ ಮಾಡಿ ಬಿಟ್ಟಿದ್ದಾರೆ. ಹೌದಾ? ಇವೆಲ್ಲ ಚಿಕ್ಕ ರೂಮ್ಗಳು ಅವ್ರು ಇರ್ಕೊಳ್ಳೋಕ್ಕೆ. ಇದು ಏನಂದರೆ ಈ ಥರ ಏನಕ್ಕೆ ಮಾಡಿದ್ದಾರೆ ಅಂದರೆ ಇದೆಲ್ಲ ಊಟ ಕೂತ್ಕೊಂಡು ಮಾಡೋದಕ್ಕೆ, ಅವ್ರಿಗೆ ಧ್ಯಾನ ಮಾಡೋದಕ್ಕೆ, ಅದಕ್ಕೋಸ್ಕರ ನೋಡಿ.
ಬುದ್ಧಂದಿದು. ಕೈ ಕಾಲು ಎಲ್ಲ ಇದು ಧ್ಯಾನ ಮಾಡಬೇಕಾದ್ರೆ ಈ ಥರ ಒಂದು ಕೈ ಈ ಥರ ಇಟ್ಬಿಟ್ಟು ಧ್ಯಾನ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ. ಅದೇ ಇದರಲ್ಲಿ ಇಟ್ಟಿದ್ದಾರೆ. ಇವೆಲ್ಲ ಧ್ಯಾನ ಕೇಂದ್ರಗಳು, ಯಾವುದೋ ನಿಮ್ಗೆ ದೇವಸ್ಥಾನ ಅಂತ ಏನಲ್ಲ. ಈ ಎಲ್ಲ ದೇವಸ್ಥಾನ ಬೌದ್ಧದು ಜೈನ್ದು ಏನಿದೆ ಇದೆಲ್ಲ ಧ್ಯಾನ ಕೇಂದ್ರಗಳು. ಧ್ಯಾನ ಮಾಡೋದು ಈ ಥರ ಮಾಡಬೇಕು. ಒಂದೊಂದು ಇದರಲ್ಲಿ ಒಂದೊಂದು ಥರ ಮಾಡಿದ್ದಾರೆ. ಯಾವ ಥರ ಅಂತ ಆಮೇಲೆ ಈಗ ಆನೆಯಲ್ಲಿ ಏನೋ ಮಾಡಿದ್ದಾರೆ. ಗೈಡ್ ಗೊತ್ತಾಗುತ್ತೆ, ಗೈಡ್ಗಾದ್ರೆ ಇವೆಲ್ಲ ಬುದ್ಧ ಮಾಡಿರೋದು. ಆ ಸೈಡ್ ಈ ಸೈಡು ಇವರಿದ್ದಾರೆ. ಇವೆಲ್ಲ ಡೋರೆಲ್ಲ ಇವ ಮಾಡಿರೋದು ನೋಡಿ. ಇಲ್ಲಿ ರೂಮ್ಗಳಿದ್ದಾವೆ. ರೂಮ್ಗಳೆಲ್ಲ ಧ್ಯಾನ ಕೇಂದ್ರ ಮಾಡೋರಿಗೆ ಇಳ್ಕೊಳಕ್ಕಿದ್ದು ಅವ ಮಾಡಿದ್ದಿಲ್ಲ. ಎಷ್ಟು ತಂಪಿದೆ ಗೊತ್ತಾಗಿದೆ. ಏನು ಮಳೆ ಬಂದರೂ ಜಗಳ ಎಂಥದಿಲ್ಲ, ಅಷ್ಟ ತಂಪಿದೆ ನೋಡಿ. ಇವೆಲ್ಲ ಉಳಿಯಿಂದ ಹೊಡೆದಿರೋದು. ಈಗ ಒಂದೊಂದು ನೇಟಿ ನೋಡಿ, ಉಳಿಯಿಂದ ಎಷ್ಟು ಹೊಡೆದಿರೋದು. ಈ ಥರ ಕೆತ್ತಿ ಮಾಡಿರೋದು ಇವೆಲ್ಲ. ಇದು ಆ್ಯಕ್ಚುಲಿ ಸಿಮೆಂಟ್ ಮಾಡಿದ್ದಾರೆ ಇದ್ರ ಮೇಲೆ. ಇದು ಸಗಣಿ ಆಮೇಲೆ ಇದು ಮಿಕ್ಸ್ ಮಾಡಿರೋದು. ಬಟ್ ಇದು ಓಡರ್ ಕಲ್ಲಿದೆ ನೋಡಿಲ್ಲ. ಈ ಕಲ್ಲಲ್ಲಿ ಇದೇನು ಗೊತ್ತಾ, ಇದು ಪ್ಯೂರ್ ಕಲ್ಲಲ್ಲ. ಇದು ಬಬಲ್ ಇದೆ ನೋಡಿ. ರೋಡೆ ಬಬಲ್ ಇದೆ. ಇದು ಒಂಥರ ಕಲ್ಲಿದೆ. ಇದು ಈಸಿಯಾಗಿ ತೆಗಿಬೋದು. ಇಲ್ಲೊಂದು ಮೇಲೆ ಇದೆ, ಅಲ್ಲೊಂದು ಕೇವ್ ಇದೆ. ಆ್ಯಕ್ಚುಲಿ 1 2 ಈ ಥರ ಕೌಂಟ್ ಮಾಡಿದರೆ 6ನೇ ಮಾಡಿದ್ರು. ಇದಕ್ಕೆ ಈ ಸೈಡು ಒಂದು ಇದು ಮಾಡಿದರೆ ಮೇಲ್ಗಡೆ ನಿಂತ್ಕೊಂಡು ನೋಡೋದಿಲ್ಲ ಅಂತ. ಬನ್ನಿ ಹೋಗೋಣ. ಹಾಂ, ಭಾಳ ಡೇಂಜರ್ ಇದು. ಪಿಲ್ಲರ್ ಥರ ಮಾಡಿ ಏನಾದ್ರು ಒಂದು ಹಗ್ಗ ಕಟ್ಟಬೇಕಿಲ್ಲ ಪಿಲ್ಲರ್ಗೆ. ಹಾಗಾಗಿ ಬಂದವರೆಲ್ಲ ಎಂತ ಜಗತ್ತಿದೆ ನಮ್ದು ಭಾರತದಲ್ಲಿ ಅಂತ ನೋಡ್ತಾ ಇರ್ತಾರೆ ಊರಿ ತುಂಬಿ. ಇಂಥವ್ರೆಲ್ಲ ನೋಡಿ, ಇಂಥ ಸೋಂಬೇರಿಗಳು ದೇಶ ಹೆಂಗ್ ಉದ್ಧಾರ ಆಗುತ್ತೆ? ಮೋದಿ ಒಬ್ಬನೇ ಆಕ್ಟಿವ್ ಇರೋ ದೇಶದಲ್ಲಿ, ಬೇರೆ ಯಾರು ಆಕ್ಟಿವ್ ಇಲ್ಲ. ಚಸ್ಮಾ ಹಾಕೊಂಡು ಸ್ಟೈಲ್ ಬೇರೆ ಸುಸ್ತಾಗ್ಬಿಟ್ಟಿದೆ. ಸುಸ್ತಾಗಿದೆ. ಇನ್ನು ಆರ್ನಿಕೆ ಬೇರೆ ಇಲ್ಲ. ಎಲ್ಲ ಕಡೆ ಇದ್ದೇ ಇದೆ. ನಿಮ್ಗೆ ಎಷ್ಟು ನೋಡಿದ್ರೆ ಸಾಕಾಗಲ್ಲ. ಎಲ್ಲ ಕಡೆ ರೂಮ್ಗಳಿದ್ದಾವೆ. ಎಲ್ಲ ಕಡೆನೂ ಈ ಥರ ಬುದ್ಧನ ಟೆಂಪಲ್ ಇದೆ. ಆಮೇಲೆ ಶಿವನ್ ಟೆಂಪಲ್ ಮಾತ್ರ ಕೈಲಾಸ ಒಂದೇ. ಉಳಿದವು ಲೆಫ್ಟು ರೈಟು ಅವೇನು 30-35 ಇದ್ದಾವೆ. ಅದರೆಲ್ಲ ಜೈನರು ಆಮೇಲೆ ಬುದ್ಧರು ಇದ್ದಾರೆ. ಬಟ್ ಶಿವನ್ ಟೆಂಪಲ್ಲು 1-2 ಇರ್ಬೋದು, ಅಷ್ಟೇ, ಜಾಸ್ತಿ ಇಲ್ಲ. ಹಾಗಾಗಿ ಯಾಕಂದರೆ ಫಸ್ಟು ಮಾಡಿದ್ದೆ ಶಿವಂದು ಕೈಲಾಸ ಟೆಂಪಲ್. ಅದಾದಮೇಲೆ ಎಲ್ಲರೂ ವಲಸೆ ಬೇರೆ ಜಾಗದಿಂದ ಬಂದು ಇಲ್ಲಿರೋ ಇದನ್ನು ಕಲ್ಲನ್ನು ತೆಗಿಬೋದು. ಈ ಥರ ಈಸಿಯಾಗಿದೆ, ಈ ಥರ ಮಾಡ್ಕೋಬೋದು ನಾವು ಅಂತಂದು ಎಲ್ಲರೂ ಮಾಡಿದ್ದಾರೆ. ಹಾಗಾಗಿ ಬಟ್ ಇದು ಕಷ್ಟನೇ. ಎಷ್ಟು ವರ್ಷ ಕಲ್ಲು ತೆಗೆದು ಮಾಡಿದ್ದಾರೆ ಅಂದರೆ ಭಾರಿ ಕಷ್ಟನೇ ಇದೆ. ಅಷ್ಟು ಈಸಿ ಅಲ್ಲ ಮಾಡೋದು. ಅದು ಇನ್ನೊಂದು ಏನಂದರೆ, ಇಲ್ಲಿರೋ ತೆಗೆದಿರೋ ಮಣ್ಣು, ಇಲ್ಲಿರೋ ಕಲ್ಲುಗಳು ಎಲ್ಲಿ ಹಾಕಿದ್ರು ಅಂತ ಇಲ್ಲಿವರೆಗೆ ಗೊತ್ತಿಲ್ಲ. ಎಷ್ಟೋ ಜನ ಸೈಂಟಿಸ್ಟ್ಗಳು ಏಲಿಯನ್ನ ಅಂತಾರೆ. ಆಮೇಲೆ ರಿಸರ್ಚ್ ಮಾಡೋಕ್ಕೆ ಆಗಲ್ಲ ಸೈಂಟಿಸ್ಟ್ಗಳು ಇದು ಯಾವ ಥರ ಮಾಡಿದ್ದಾರೆ ಅಂತ. ಎಲ್ಲಿ ಹೋಗಿದೆ ಇಲ್ಲಿರೋ ಕಲ್ಲು ಮಣ್ಣು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಇದು ನಿಗೂಢನೇ. ಬಟ್ ಸೈಂಟಿಸ್ಟ್ಗಳು ಬೇರೆ ಥರ ಹೇಳ್ತಾರೆ. ಆಮೇಲೆ ಹಿಸ್ಟಾರಿಕಲ್ ಇದು ಬೇರೆ ಥರ ಹೇಳ್ತಾರೆ. ಜನರು ಬೇರೆ ಥರ ಹೇಳ್ತಾರೆ. ಇಲ್ಲಿರೋ ಮಣ್ಣು ಎಲ್ಲಿ ತೆಗೆದಿದ್ದಾರೆ, ಎಲ್ಲಿ ಹಾಕಿದ್ರು ಅಂತ ಇನ್ನೂ ಗೊತ್ತಿಲ್ಲ. ಇಲ್ಲಿ ಮೇನ್ ಟೆಂಪಲ್ ಅಂದರೆ ಕೈಲಾಸ ಟೆಂಪಲ್ ಒಂದೇ. ಅದೇ ಒಂದು ಹಿಸ್ಟ್ರಿ ನಮ್ಮ ಜಗತ್ತಿನಲ್ಲಿ. ಆ ಥರ ಒಂದು ಇನ್ನು ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ ಯಾರು. ಭಾರಿ ಕಷ್ಟ ಅದು. ಒಂದು 5 ಫೀಟೋ 10 ಫೀಟೋ ಒಂದು ವಿಗ್ರಹ ಮಾಡ್ಬೋದು. ಆದರೆ ಅಷ್ಟು ದೊಡ್ಡ ಒಂದು ದೇವಸ್ಥಾನ ಕೈಲಾಸ ಅನ್ನೋದು ಇಷ್ಟು ಜನ ಮಾಡಿದ್ದಾರೆ, ಅದು ಲೆಕ್ಕನೇ ಇಲ್ಲ. ಆದರೆ ಎಲ್ರಿಗೂ ಮಾತಾಡಿಕೊಂಡು ಒಂದು ಇದನ್ನು ಮಾಡಿದಾರಲ್ಲ, ಒಂದು ಡಿಸೈನ್ ಮಾಡಿದಾರಲ್ಲ, ಅದು ಗ್ರೇಟ್ ಇದೆ ಆ್ಯಕ್ಚುಲಿ. ಯಾಕಂದರೆ ಸೇಮ್ ಆ್ಯಸ್ ಪರ್ ಇದು ನಾವು ಏನೋ ಬೈಕ್ ಮ್ಯಾನುಫ್ಯಾಕ್ಚರು, ಕಾರ್ ಮ್ಯಾನುಫ್ಯಾಕ್ಚರ್ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಕಂಪ್ನಿಯಲ್ಲಿ ಇಷ್ಟು ಜನ ಅಂತ ಇದ್ದೇ ಇರ್ತಾರೆ. ಒಬ್ಬನಿಂದ ಸಾಧ್ಯನೇ ಇಲ್ಲ.
ಅದೇ ಥರ ಇದನ್ನು ಎಷ್ಟು ಲಕ್ಷ ಜನ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಎಷ್ಟು ವರ್ಷ ಮಾಡಿದ್ದಾರೆ ಗೊತ್ತಿಲ್ಲ ಇನ್ನೂ ಕರೆಕ್ಟಾಗಿ. ಹಾಗಾಗಿ ಆದರೆ ಪ್ರಾಪರಾಗಿ ಫಿನಿಶಿಂಗ್ ಮಾಡಿದ್ದಾರೆ, ಪ್ರಾಪರಾಗಿ ನೋಡೋದಕ್ಕೆ ಕೈಲಾಸ ಅಂತಂದು ಸಖತ್ತಾಗಿದೆ. ಬನ್ನಿ ಹೋಗೋಣ ಅಲ್ಲೇ ಕೈಲಾಸ. ಕೇವ್ ನಂಬರ್ 10 ಇದೆ, ಬನ್ನಿ ಹೋಗೋಣ. ಓಕೆ, ಇದು ದೇವಸ್ಥಾನ. ಲಕ್ಷ್ಮೀ ಇದ್ದಾರೆ, ಅವಾಗಿನ ಕಾಲದಲ್ಲೇ ಹೂವಿನ ಮೇಲೆ ಕೂತಿರೋದು. ನೋಡಿ, ಇದು ಆಲ್ಮೋಸ್ಟು 2 ಫ್ಲೋರ್ ಹೈಟು ಅಲ್ಲಿಂದ ಕಿತ್ಕೊಂಡ್ಬಂದಿದ್ದಾರೆ. ಹೌದಾ, ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್. ಹೌದಾ, ಹಿಂದ್ಗಡೆಯಿಂದ ಗ್ಯಾಪು ಆ ಒಂದೇ ಕಲ್ಲಲ್ಲೇ ಆ ಮೂರ್ತಿನ ಮಾಡಿ ಆಮೇಲೆ ಬುದ್ಧಂದು ಈ ಥರ ಕೊಡಿಸಿದ್ದಾರೆ. ಇವೆಲ್ಲ ಧ್ಯಾನ ಕೇಂದ್ರಗಳು ಸೇಮ್ ಇದೇ ಥರ ಪಿಲ್ಲರ್ಗಳು ಫುಲ್ಲು ಈ ಕಡೆ ರೌಂಡ್ ಇದೆ. ಈ ಫುಲ್ಲು ಹಿಂಗೆ ರೌಂಡ್ ಹೋಗ್ಬಿಟ್ಟು ಈ ಕಡೆಯಿಂದ ಬರೋದು. ಇಲ್ಲಿ ಕಾಣಿಸಲ್ಲ, ಟಾರ್ಚ್ ಬೇಕಾಗಿತ್ತು. ಆ್ಯಕ್ಚುಲಿ ಟಾರ್ಚ್ ಮಿಸ್ ಮಾಡಿದೆ ನಾನು, ಹಂಗಾಗಿ. ಹೌದಾ, ನೋಡಿ ಇದು ಯಾವ ಥರ ಮಾಡಿದ್ದಾರೆ ನೋಡಿ. ಅಲ್ಲಿಂದ ಬೆಳಗ್ಗೆ ಬರೋಕ್ಕೆ ಒಂದು ಕಿಂಡಿ ಮಾಡಿದ್ದಾರೆ, ಅಲ್ಲಿಂದ ಡೈರೆಕ್ಟಾಗಿ ಗೋಪುರಕ್ಕೆ ಸೇಮ್ ಏನು ಬುದ್ಧಂದಿದೆಯಲ್ಲ ಅದ್ರ ಮೇಲಡೆ ಅದಕ್ಕೆ ಕರೆಕ್ಟ್. ಇದೆಲ್ಲ ಸಿಂಗಲ್ ಸ್ಟೋನ್, ಇದು ಅದು ಗ್ರೇಟ್. ಆ್ಯಕ್ಚುಲಿ ಸಿಂಗಲ್ ಸ್ಟೋನಲ್ಲೇ ಒಂದೇ ಕಲ್ಲಲ್ಲೇ ಮಾಡಿರೋದು, ಯಾವುದೋ ಜಾಯಿಂಟ್ ಗಿಂಟ್ ಯಾವುದಿಲ್ಲ. ಯಾಕಂದರೆ ಇದು ಕೇವ್ ಇರೋದಕ್ಕೆ ಒಂದೇ ಕಲ್ಲೇ ಇರುತ್ತೆ. ನೋಡಿ ಈ ಥರ ಪಿಲ್ಲಗಳು ಎಷ್ಟೊಂದಿದ್ದಾವೆ, ಎಷ್ಟು 2 4 6 4 6 8 10 12 12 24 25 26 27 30 ಇದ್ದಾವೆ ಪಿಲ್ಲರ್. ಆಲ್ಮೋಸ್ಟ್ 30 ಪಿಲ್ಲರ್ಗಳಿದ್ದಾವೆ. ನೋಡಿ, ಇಲ್ಲಿಂದ ಜಂಪ್ ಮಾಡಬಾರ್ದು ಅಂತ ಹಾಕಿರೋದಿಲ್ಲ. ಯಾಕಂದರೆ ಇದು ಚೆನ್ನಾಗಿರ್ತದೆ. ಇದು ಆ್ಯಕ್ಚುಲಿ ಇದನ್ನು ತೆಗೆದಿದ್ದೆ, ಒಂದು ರೌಂಡ್ ಹಾಕೊಂಡ್ಬಂದಿರೋರು ಎಲ್ಲರೂ. ಬಟ್ ಏನೂ ಕ್ಲೋಸ್ ಮಾಡಿದರೆ ಗೊತ್ತಿಲ್ಲ. ನೋಡಿ, ಈ ಕಡೆಯಿಂದ ಇಲ್ಲಿ ಬೆಳಕು, ಆ ಸೈಡಲ್ಲೇ ಆ ಪಿಲ್ಲರ್ ಓಪನ್ ಮಾಡಿದ್ದಾರೆ. ಹೌದಾ, ಇದು ಮೇನ್ ಎಂಟ್ರೆನ್ಸು. ಈ ಕಡೆ ಎಲ್ಲ ಇದು ಮಾಡಿದ್ದಾರೆ. ಬಟ್ ಏನಂದರೆ ಈ ಥರ ಮಾಡೋದ್ರಿಂದ ಬೆಳಕು ಈಸಿಯಾಗಿ ಹೋಗುತ್ತೆ. ಹೌದಾ, ಎಷ್ಟಿದೆ ಫೋಕಸ್ ನೋಡಿ. ಒಂದು ಮನೆಯಲ್ಲಿ ಕಿಟಕಿ ಏನಕ್ಕೆ ಬೇಕಂತ ಇದರಿಂದನೇ ಗೊತ್ತಾಗುತ್ತೆ. ಒಂದು ಚಿಕ್ಕ ಇದರಿಂದ ಇಷ್ಟು ಬೆಳಕಾಗುತ್ತೆ. ಹೌದಾ, ಏನ ಸರ್ ಮೇಲೆ ಹೋಗ್ಬಿಡ್ತೀವಿ, ಹೋಗ್ಬನ್ನಿ ಪಟ್ಟ ಅಂತಂದೆ. ಅದಕ್ಕೆ ಅಲ್ಲಿದೆಯಲ್ಲ, ಇಲ್ಲ ಬಿಡ್ಬೇಕು. ಬರ್ರಿ, ಇದು ಒಂದು ಇನ್ನೊಂದು ಅಷ್ಟೇ ಇಂಪಾರ್ಟೆಂಟ್, ಜಾಸ್ತಿ ಏನಿಲ್ಲ ನೋಡ್ರಿ. ಅಷ್ಟೇ ನೋಡ್ಕೊಂಡು ಹೋಗ್ಬಿಡ. ಎಲ್ಲರೂ ಹಾಕಿ ಅದೇ ಇದಕ್ಕೆ ಫಸ್ಟ್ ಫ್ಲೋರ್ಗೆ ಓಕೆ. ಇದು ಜಾಗ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಮೆಟ್ಲುಗಳೆಲ್ಲ ನೋಡಿ ಎಷ್ಟು ಅಗಲ ಮಾಡಿದ್ದಾರೆ. ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಬರ್ಬೋದು. ಹಾಗಾಗಿ ಇಷ್ಟು ಚಿಕ್ಕದ ಮಾಡಿ, ಯಾಕಂದರೆ ಆವಾಗಿನ ಕಾಲದಲ್ಲೇ ಅವರು ಚಿಕ್ಕದ ಮಾಡಿಲ್ಲ. ಈಗ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಕಲ್ಲುಗಳನ್ನು ಅಂತ ಅವಾಗ ಬೇಜಾರು ಮಾಡಿಕೊಂಡು ಮಾಡಿಲ್ಲ. ಎಲ್ಲ ಅರ್ಧ ಆಗಿದೆ, ಯಾವುದು ಸಂಪೂರ್ಣ ಆಗಿಲ್ಲ. ಈ ಥರ ಕೆತ್ತ ಇದ್ರು, ಈ
ಇದೇ ಎಲ್ಲ ಅರ್ಧಕ್ಕೆ ನಿಂತ್ಕೊಂಡಿರೋದು, ಹಾಗೆ ಸಂಪೂರ್ಣ ಹಾಗೆ ಇಲ್ಲ ಇದು. ಈಗ ಮೇಲಿಂದ ಕೆರ್ಕೊಂಬಂದು ಇಲ್ಲಿ ಫಿನಿಶಿಂಗ್ ಮಾಡೋ ಆ್ಯಕ್ಚುಲಿ, ಆದರೆ ಕಂಪ್ಲೀಟ್ ಆಗಿಲ್ಲ ಇದು. ಆಮೇಲೆ ಇಲ್ಲಿ ಗುಹೆ ಮಾಡೋದಕ್ಕೆ, ಇದು ರೂಮ್ ಮಾಡೋದಕ್ಕೆ ಮಾಡಿದ್ದಾರೆ, ಬಟ್ ಇವೆರಡು ಯಾವುದು ಕಂಪ್ಲೀಟ್ ಆಗಿಲ್ಲ. ನಾವು ಏನಕ್ಕೆ ಆಡೆ ನಿಂತ್ಕೊಂಡಿದ್ದೀವಿ ಅದೇ ಇದು, ಬಟ್ ಇಲ್ಲೇ ಮೇಲ್ಗಡೆ ನಿಂತ್ಕೊಂಡು ನೋಡೋದಕ್ಕೆ ಬಾಲ್ಕನಿ ಥರ ಮಾಡಿದ್ದಾರೆ ಇದು. ಹೌದಾ? ಹಾಂ, ಬಿದ್ದೋಗ್ತಾರೆ ಅಂತ. ಬಟ್ ಇದು ಯಾಕೆ ಓಪನ್ ಮಾಡಿಲ್ಲ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು ನೋಡೋಕ್ಕೆ. ಇದೇ ಬಾಲ್ಕನಿ ಥರ ಒಂದು ಮನೆ ಏನಿದೆ ಅದು. ನಂಬರ್ 12ರಲ್ಲಿದ್ದೀವಿ, 12ಕ್ಕೆ ಬಂದಿದ್ದೀವಿ. ಇನ್ನೂ 30 ಇದೆ ಅಂತ ಗುರು, 3 ಕಿಲೋಮೀಟರ್ ಇದೆ ಅಂತೇಳಿ. ಹೆಂಗೆ ನೋಡೋದು? ಇದಲ್ಲ ಅನ್ಸುತ್ತೆ ಇದು ಬುದ್ಧನ ಅಂತ ಹೇಳೋದಿಲ್ಲ, ಕೇಳಿ ಹೇಳಿದ್ರೆ ನೋಡಿ. ಇದು 3 ಫ್ಲೋರ್ ಕೆತ್ತಿದ್ದಾರೆ ಕಾಟಂದ ದೊಡ್ಡ ನೋಡಿ. ಕೇಳ್ಬೇಕು ಒಳಗಡೆ 3 ಫ್ಲೋರ್ ಕೆತ್ತಿದ್ದಾರೆ. ಧ್ಯಾನ ಕೇಂದ್ರ. ಚಿಕ್ಕದಾಗಿ ಏನೋ ಮಾಡಿದ್ದಾರೆ, ಬನ್ನಿ. ಎಲ್ಲ ಕಡೆ ಬುದ್ಧ ಸ್ಟ್ಯಾಚುಗಳಿದ್ದಾವೆ, ಜೈನ ಮಂದಿರಗಳು ಇವೆಲ್ಲ. ಹಾಗಾಗಿ ನೋಡಿ, ನೋಡಿ ಇದು ಫ್ಲೋರು ಕೆಳಗಡೆಯಿಂದ. ಹೌದಾ? ಇದೆಲ್ಲ ಕ್ರ್ಯಾಕ್ ಆಗಿರೋದು ಫಿಲ್ ಮಾಡಿದ್ದಾರೆ. ಹೌದಾ? ಎಲ್ಲ ಕ್ರ್ಯಾಕ್ ಬಿಟ್ಟಿರೋದು ಫಿಲ್ ಮಾಡಿದ್ದಾರೆ ಅವರು. ಹಾಗಾಗಿ ನೋಡಿ, ವೀಲಲ್ಲಿ ಯಾವ ಥರ ಹೊತ್ತಿದ್ರು ಒಳ್ಳೆ ನಿತ್ಯ ಪರಿಚಯ ಇರ್ತಲ್ಲ, ಹಂಗಿದೆ. ನಿತ್ಯ ಪರಿಚಯ ಇರ್ತದೆ ಆ ಥರ ಇದೆ. ಇವೆಲ್ಲ ಮಾಡಬೇಕಾಗಿರೋದು ಎಲ್ಲ ಅರ್ಥ ನಿಂತ್ಕೊಂಡಿದೆ. ಬುದ್ಧಿಂದ ಸಿಕ್ಕಾಪಟ್ಟೆ ಹೈಟ್ ಇದೆ, ಅದು ಹೈಟಲ್ಲಿ ಮಾಡಿದ್ದಾರೆ. ಇನ್ನು ಅಲ್ಲಿಗೆ ಹೋಗ್ಬೇಕು, ಬನ್ನಿ ಏನಿದೆ ಅಂತ ನೋಡೋಣ. ಅಲ್ಲಿ ಇದೆಲ್ಲ ಮಳೆಗಾಲದಲ್ಲಿ ಮಸ್ತ್ ಕಾಣಿಸುತ್ತೆ ಸರ್. ಹಸಿರಾಗಿ ಹಾಂ, ಒಳ್ಳೆ ಇದು ಕಾಣಿಸುತ್ತೆ. ಇದೇ ಸೇಮ್ ಕೈಲಾಸ ಟೆಂಪಲ್ ಥರ. ಇದು ಸಹ ಶಿವಂದು, ಶಿವನ್ ಟೆಂಪಲ್ ಇದು. ಹಾಂ, ದೇವಸ್ಥಾನ ಅಲ್ಲ ಸರ್ ಇದು. ದೇವಸ್ಥಾನನೇ ಕಿತ್ತು ಬಿಸಾಕಿದ್ದಾರೆ, ಪೂಜೆ ಅಂತ ಮಾಡೋದಲ್ಲ. ನೋಡಿ, ಪ್ರದಕ್ಷಿಣೆ ಅಷ್ಟೇ ಇದೆ, ಒಂದು ಶಿವ ಮಾಡೋದು ಅಷ್ಟೇ. ಬಟ್ ಇದೊಂದು ಮಾತ್ರ ಟೆಂಪಲ್ ಮಾಡಿ, ಇದೊಂದು ಟೆಂಪಲ್ ಮಾಡಿದ್ದಾರೆ ಸಪ್ರೇಟಾಗಿ. ಹಾಂ, ಪ್ಲ್ಯಾನ್ ಇತ್ತೆ ಏನೋ, ಇವಾಗ ಇದಾಗಿದೆ ನೋಡಿ. ಈ ಶೈಲಿಯಲ್ಲೇ ನಮ್ಮದು. ಹಾಂ, ಇವೆಲ್ಲ ನಮ್ಮದೇ. ಎಲ್ಲ ರೂಮ್ಗಳು, ಅವ್ರು ಇಟ್ಕೊಳ್ಳೋಕ್ಕೆ ರೂಮ್ಗಳು ಇವೆಲ್ಲ. ಇದೇನಂತಂದರೆ ನೀರು ಹೋಗೋದಕ್ಕೆ. ಹೌದಾ? ನೋಡಿ, ಇವೆಲ್ಲ ನೀರು ಆಚೆ ಬರುತ್ತೆ. ಅಲ್ಲಿ ಒಳಗಡೆಯಿಂದ ತೊಳೆದ್ರೆ ನೀರಾಚೆ ಬರೋಕ್ಕೆ ಮಾಡಿರೋದಂತ ಇದು ಭೂಮಿ. ಹೌದಾ? ಇದೊಂದು ರೂಮ್ ಇದೆ, ಏನಿಲ್ಲ ಇದೆ. ಇದು ಸ್ವಲ್ಪ ಸ್ಲೋಪ್ ಮಾಡಿದ್ದಾರೆ. ಹೌದಾ? ಇದು ಸ್ಲೋಪ್ ಇದೆ. ನೀರು ಏನಾದರೂ ಇದಾಗಿರೋದ್ರೆ ಹೊರಗಡೆ ಹೋಗುತ್ತೆ ನೀರು. ಹೌದಾ? ನೀರು ಹೊರಗಡೆ ಹೋಗುತ್ತೆ. ಇವೆಲ್ಲ ಹೋಲ್ಗಳು ಏನು ಮಾಡಿದೆ ಅಂತ ನನಗೆ ಅನ್ಸುತ್ತೆ. ಇವೆಲ್ಲ ಮಸಾಲ ಹಾಕೋದಕ್ಕೆ ಅದಕ್ಕೆ ಅನ್ಸುತ್ತೆ ಈ ಹೋಲ್ಗಳೆಲ್ಲ. ಯಾಕಂದರೆ ನಾವೆಲ್ಲ ಚಿಕ್ಕವ್ರು ನೋಡ್ತಾ ಇದ್ದೀವಿ, ಮನೆಯಲ್ಲೆಲ್ಲ ರುಬ್ಬಕ್ಕೆಲ್ಲ ಒಂದು ಕಲ್ಲು ಇರ್ತಾಯಿತ್ತು, ಮಸಾಲ ರುಬ್ಬಕ್ಕೆ. ಅದೇ ಥರ ಇವೆಲ್ಲ ಶೇಪ್ಗಳಿದ್ದಾವೆ. ಅವೆಲ್ಲ ಏನು ಧ್ಯಾನ ಮಾಡ್ತಾಯಿದ್ರಲ್ಲ ಇಲ್ಲಿ, ಅವರೆಲ್ಲ ಮಾಡ್ಕೊಂಡಿರೋ ಊಟಕ್ಕೆಂತ ಮಾಡ್ಕೊಂಡಿರೋ ಇದಾದ ಮಸಾಲ ಇದು ಐಟಮ್ ಮಾಡೋಕ್ಕೆ ಒಂದು ರುಬ್ಬಕ್ಕೆಲ್ಲ ಮಾಡಿರೋದಿಲ್ಲ ಹೋಲ್. ಎಲ್ಲ ಕಡೆನೂ ಇದಾವೆ ಈ ಥರ ನೋಡೋದು. ಇದು ನೋಡಿದ್ರೆ ಗೊತ್ತಾಗುತ್ತೆ ಕ್ಲೀನಾಗಿ. ಸ್ವಲ್ಪ ಸ್ಲೋಪ್ ಮಾಡಿದ್ದಾರೆ. ಇಲ್ಲಿ ಒಳ್ಳೆಯದು. ಇದು ಸೇಮು ಏನಂದರೆ ನಾವೇನು ಊರಲ್ಲಿ ಮಾಡಿರ್ತೀವಿ ರುಬ್ಬಕ್ಕಂತ ಅದೇ ಥರ ಸೇಮ್ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಅದಕ್ಕೋಸ್ಕರ ಮಾಡಿರೋದು.
ಇಲ್ಲಿ ಯಾವುದೂ ದೇವಸ್ಥಾನ ಅಂತ ಹೇಳೋಕ್ಕಿಲ್ಲ, ಎಲ್ಲ ಅವರಿಗೆ ಧ್ಯಾನಕ್ಕೆ ಅಂತ ಮಾಡ್ಕೊಂಡಿರೋ ಒಂದು ರೂಮ್ಗಳು. ಫುಲ್ಲು ಒಂದು ರೌಂಡ್ 2 ಫ್ಲೋರ್ ಇದೆ. 1 ಫ್ಲೋರ್ ಫಸ್ಟ್, ಎರಡು ಇನ್ನೂ ಹೈಟ್ ಇದೆ. ಬೆಟ್ಟ ಹೈಟ್ ಇರೋದಕ್ಕೆ ಸ್ವಲ್ಪ ಹೈಟಲ್ಲಿ ಮಾಡಿದ್ದಾರೆ. ಬಟ್ ಇನ್ನೇನೋ ಟೈಮ್ ಸಿಗುತ್ತೆ ಅಂದರೆ ಇನ್ನೂ ಆಳ ಹೋಗಿರೋದೇನು ಸಿಕ್ಕಾಪಡೆ ಹೈಟ್ ಇದೆ. ಅದೊಂದು ಒಂದು ನಾರ್ಮಲಾಗಿ ಏನು ಕಟ್ತಿರೋ ಬಿಲ್ಡಿಂಗ್ 1 ಫ್ಲೋರು, ಅದಕ್ಕಿಂತ 2 ಫೂಟ್ ಹೈಟ್ ಇದೆ.